ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಉತ್ತರ ಕರ್ನಾಟಕ ಸೈಡ್ ಅಂತೂ ನಾರ್ಮಲಾಗಿ ರೊಟ್ಟಿ ಮಾಡೇ ಮಾಡ್ತೀವಿ ನಾವು ಡೈಲಿನೂ. ಬಟ್ ನಾನಿವತ್ತು ಸ್ಪೆಷಲಾಗಿ ಮುಟ್ಕಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಸಣ್ಣ ವಿಡಿಯೋ ಆಗಿರುತ್ತಿದ್ದು ನೋಡಿ. ಇಲ್ಲಿ ದಪ್ಪಾಗಿ ರೊಟ್ಟಿ ಮಾಡ್ಕೋಬೇಕು. ರೊಟ್ಟಿಗೆ ಸ್ವಲ್ಪ ನಾರ್ಮಲಾಗಿ ರೊಟ್ಟಿ ಮಾಡ್ಕೊಂಬಂದೆ ಹಿಟ್ಟು ಏನು ತೊಗೋತೀವಲ್ಲ ನಾವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು. ಅಂದರೆ 2 ರೊಟ್ಟಿ ಆಗೋದನ್ನು 1 ರೊಟ್ಟಿ ಮಾಡ್ಕೋಬೇಕಂತ ಹೇಳ್ತೀನಿ. ನೋಡಿ ಇಲ್ಲಿ ದಪ್ಪಾಗಿ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಬೇಯಿಸ್ಕೊಂಡು ಚಲೋ ತೆಂಗು ಮಿದುವಾಗಿ ಬೇಯಿಸ್ಕೊಂಡು ಇದನ್ನು ತಗೊಂಡು ಇಟ್ಕೋಬೇಕು. ಮೊದಲು ಯಾರು ಮಾಡ್ತಿರ್ತಾರಲ್ಲ ಅವರಿಗೆ ಇದು ಹೆಲ್ಪ್ ಆಗಲಿ ಅಂತ ನಾನು ಹಾಕ್ತಾಯಿದ್ದೀನಿ. ನಾನು ಮಾಡ್ತಾಯಿದ್ದೆ, ಬಟ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ಬೇಯಿಸ್ಕೊಂಡಾಯಿತು. ಇಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 4 ಎಸಳು, 1 ರೊಟ್ಟಿಗೆ 1 ಮುಟ್ಟಿಗೆಗೆ 4 ಎಸಳು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು 3 ಜಜ್ಕೋಬೇಕು. ನಿಮಗೆ ಬೇಕಂದ್ರೆ ಹಸಿ ಚಿಲ್ಲಿನೂ ಹಾಕ್ಕೋಬೋದು, ಅಂದರೆ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಇಲ್ಲಾಂದರೆ ಒಣ ಖಾರನೂ ಹಾಕ್ಕೋಬೋದು, ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನೂ ಹಾಕ್ಕೋಬೋದು. ಇದನ್ನು ಸಣ್ಣಾಗಿ ಜಜ್ಜಿಟ್ಕೋಬೇಕು, ಅಂದರೆ ಬಾಯಿ ಒಳಗೆ ಸಿಗದೆ ಇರೋ ಥರ ಜಜ್ಕೋಬೇಕು. ಇಲ್ಲೇ ರೊಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಇದನ್ನು ಹಾಕ್ಕೊಂಡೆ ನಾನು, ಜಜ್ಜಿದ್ದು ಮಸಾಲೆ ಎಲ್ಲ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು, ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಅಂದರೆ ರೆಡ್ ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೋಬೋದು. ನಾನು ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್, ಅಂದರೆ ಸ್ವಲ್ಪ ಸಣ್ಣ ಸ್ಪೂನ್ ಇದೆ, ಅದಕ್ಕೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ದೊಡ್ಡದಿದ್ದರೆ ಟೇಬಲ್ ಸ್ಪೂನ್ ಇದ್ದರೆ 1 ಹಾಕ್ಕೊಳ್ಳಿ ಅಷ್ಟೇ. ಆಯಿಲ್ ಹಾಕ್ಕೊಂಡಿದ್ದೀನೆಲ್ಲ ಸ್ಪ್ರೆಡ್ ಮಾಡಿ, ರೊಟ್ಟಿ ತುಂಬ ಸ್ಪ್ರೆಡ್ ಮಾಡಿ. ಇದನ್ನೇನಿಲ್ಲ, ಕೆಲವೊಬ್ಬರು ಒಳಕಲ್ಲನ್ನ ಹಾಕಿ ಜಜ್ಜಿ ಸ್ಮೂತ್ ಮಾಡ್ತಾರೆ. ನಾನು ಕೈಯಲ್ಲೇ ಮಾಡ್ತೀನಿ, ಯಾಕಂದರೆ ದಪ್ಪಿತ್ತು ರೊಟ್ಟಿ. ಹಾಗಾಗಿ ಬಿಸಿ ಇದ್ದಾಗ ಇದನ್ನು ನಾವು ಮಾಡ್ತೇವಲ್ಲ ಸ್ಮೂತಾಗಿ ಬಂದುಬಿಡುತ್ತೆ, ಜಜ್ಜೋದೇನು ಬೇಕಾಗಿಲ್ಲ. ಇದನ್ನು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಆಯಿತು, ಇವಾಗ ಸ್ಮೂತಾಗಿ ಬರುತ್ತೆ. ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಯಿತು, ಸ್ಮೂತಾಗಿ ಬರುತ್ತೆ. ಇದನ್ನು ಮುಟ್ಕಿ ಅಂದರೆ ಉಂಡೆ ಥರ ಮಾಡ್ಕೊಂಬಿಡ್ಬೇಕು ಈಸಿಯಾಗಿ. ಇವಾಗ ನಿಮಗೆ ಬಾಜಿ ತಿನ್ನೋಕ್ಕೆ ಬೇಸರ ಆಗೈತೆ ಅಂದರೆ ಈ ಥರ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.